ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ರೆಸಿಪೀಸ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಇವತ್ತು ನಾನು ಈಸಿ ಮೆಥಡ್ ಒಳಗೆ ಜೀರಾ ರೈಸ್ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಎಲ್ಲರೂ ಕುಕ್ಕರ್ನಾಗೆ ಮಾಡ್ತಾರೆ ರೈಸ್, ಮತ್ತು ರೈಸಿಗೆ ಬಾಸ್ಮತಿ ರೈಸ್ ತೊಗೊಂಡ್ರೆ ಇಷ್ಟ ಅಳತಿ ಮೇಲೆ ನೀರು ಹಾಕಬೇಕು, ಹಿಂಗೆ ಮಾಡಬೇಕು ಅನ್ನೋದು ಮೆಥಡ್ ಹೇಳ್ತಿರ್ತಾರೆ. ಬಟ್ ನಾನು ಇವತ್ತು ಹೊಸ ಟೈಪ್ ಮಾಡಿ ತೋರ್ಸಾಕತ್ತೀನಿ. ಹಾಗಾದ್ರೆ ಜೀರಾ ರೈಸ್ ಈಸಿ ಮೆಥಡ್ ಒಳಗೆ ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇದು ಸೂಪರ್ ಆಗಿರ್ತೈತಿ ಫ್ರೆಂಡ್ಸ. ನಾನು ಇಲ್ಲೇ ಜೀರಾ ರೈಸನ್ನು 1 ಗ್ಲಾಸ್ ರೈಸನ್ನು ತೊಳೆದು ಇಟ್ಕೊಂಡೇನಿ. ಒಂದು 10-15 ನಿಮಿಷ ನೆನೆಸಿಟ್ಟಿದ್ನಿ. ಈಗ ಹಾಗೇನೆ ಅದನ್ನು ಒಂದು ಪಾತ್ರೆ ಒಳಗೆ ಹಾಕಿ ಅದಕ್ಕೆ 1-2 ಡ್ರಾಪ್ಸ್ ಅಷ್ಟು ಲಿಂಬೆ ಹುಳಿ ಮತ್ತು ಎಣ್ಣೆನ ಹಾಕೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಲಿಕ್ಕೆ ಬಿಟ್ಟೇನಿ. ಇದಕ್ಕೆ ಯಾವುದೇ ರೀತಿಯ ನೀರಿನ ಅಳತೆ ಪ್ರಮಾಣತೆ ಏನೂ ಹಾಕಿಲ್ಲ. ನಾನು ಡೈರೆಕ್ಟ್ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ನಾನು ಇದನ್ನು ಕುದಿಲಿಕ್ಕೆ ಇಟ್ಟೇನಿ. ಕೆಲವೊಂದು ಮಂದಿ ಏನು ಮಾಡ್ತಾರಪ್ಪ ಅಂದ್ರೆ 1 ಗ್ಲಾಸ್ ರೈಸ್ ಇತ್ತಂದ್ರೆ 1.5 ಗ್ಲಾಸ್ ನೀರತಿ ಹಾಕಿ ಮಾಡ್ತಾರೆ. ಬಟ್ ನಾನು ಇಲ್ಲಿ ಹಂಗೆ ಮಾಡಿಲ್ಲ. ಈಗ ನೀರು ಯಾವುದೇ ಪ್ರಮಾಣ ಇಟ್ಕೊಂಡು ಕೂಡ ಮಾಡ್ಬೋದು ಇದನ್ನು. ಇಲ್ಲಿ ನಾನು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಮತ್ತು ಅನ್ನ ಉದುರು ಅಥವಾ ಬಿಡಿ ಬಿಡಿ ಆಗಿರ್ಬೇಕಂದ್ರೆ ಇದಕ್ಕೆ ಮೊದಲು 1-2 ಡ್ರಾಪ್ಸ್ ಲೆಮನ್ ರೈಸ್ ಮತ್ತು ಆಯಿಲ್ ಮೇನ್ ಬೇಕಾ ಅದಕ್ಕೆ ಹಾಕಬೇಕು. ಅಂದ್ರೆ ಉದುರು ಇಡಿ ಚೆನ್ನಾಗಿ ಬರ್ತೈತಿ. ಈ ಥರ ಇದು ಚೆನ್ನಾಗಿ ಕುದಿಬೇಕು. ನಿಮ್ಗೆ ಏನಾರು ಅಕ್ಕಿ ಹಿಡಿದು ನೋಡಿ ಅದೇನಾರು ಬಿರ್ಸಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಇದನ್ನು ಕುದಿಸ್ಕೊಂಡಾಯಿತು ನೋಡಿ ಫ್ರೆಂಡ್ಸ. ಈ ಥರ ನೋಡಬೇಕು. ಇದನ್ನು ಆಲ್ಮೋಸ್ಟ್ ಆಲ್ ಇದು ರೆಡಿ ಆಗಕ್ಕೆ ಬಂದೈತಿ. ಈಗ ಈ ಥರ ಹಿಡಿದು ನೋಡಬೇಕು. ನಿಮಗೆ ಏನಾರು ಇದನ್ನು ಬಿರುಸ್ಪ ಅನ್ನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಈಗ ಮತ್ತೊಂದು ಸ್ವಲ್ಪ ಕುದಿಸೇನಿ. ಈಗ ರೆಡಿ ಆಗೈತಿ. ಈಗ ನೀರು ಇನ್ನೂ ಹಾಗೆ ಇದೆ ಇದ್ರೊಳಗೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನೇನು ಮಾಡಬೇಕಪ್ಪ ಅಂದ್ರೆ ಬಸಿಬೇಕು. ಇದನ್ನು ಸ್ವಚ್ಛಂಗೆ ಬಸೋದು ಸೈಡ ಎತ್ತಿಟ್ಕೋಬೇಕು. ಈಗ ಅದು ಅನ್ನಂತೂ ರೆಡಿ ಆಯಿತು. ಈಗ ಒಗ್ಗರಣೆ ಕೊಡಬೇಕು ಇದಕ್ಕೆ ಜೀರಾ ರೈಸ್ ಮಾಡೋಕ್ಕೆ. ನೋಡಿ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡೆ. ಇದಕ್ಕೆ 4-5 ಟೇಬಲ್ ಸ್ಪೂನ್ ಪ್ಯೂವರ್ ತುಪ್ಪ ಹಾಕ್ಕೊಂಡೇನಿ. ಆಯಿಲು ಹಾಕ್ಕೋಬೋದು, ಬಟ್ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟೇ ಬರ್ತೈತಿ. ತುಪ್ಪ ಹಾಕ್ಕೋರಿ. ಇದಕ್ಕೆ ನಾನು ಈಗ ಆಯಿಲ್ ಒಂದು ಸ್ವಲ್ಪ ಇದು ತುಪ್ಪ ಕಾದ ನಂತರ ಇದಕ್ಕೆ 1 ಪಲಾವ್ ಎಲೆನ ಹಾಕೇನಿ. ಇದು ಆಪ್ಷನಲ್ಲ, ಬೇಕಾದ್ರೆ ಹಾಕ್ಬೋದು, ಸಾಕಾರ ಬಿಡ್ಬೋದು. ನಂತರ 1-2 ಚಕ್ಕೆ ಹಾಕೇನಿ, ಒಂದು ಸ್ವಲ್ಪ ಹಂಗೆ 2 ಲವಂಗ ಹಾಕೇನಿ. ಇದು ಕೂಡ ಆಪ್ಷನಲ್ಲ, ಬೇಕಾದ್ರೆ ಹಾಕ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಇದಕ್ಕೆ ಮೇನ್ ಬೇಕಾದ ಜೀರಿಗೆನ ನೀವು ನಿಮ್ಮ ಟೇಸ್ಟಿಗೆ ಅನುಸಾರ ಹಾಕ್ಕೋಬೇಕಾಕತಿ. ನಾನು ಇಲ್ಲಿಂದ 2.5 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಂಡೇನಿ. ಇದು ಜೀರಿಗೆ ಮತ್ತು ಲವಂಗ, ಚಕ್ಕೆ, ಪಲಾವ್ ಎಲೆ ಒಂದು ಸ್ವಲ್ಪ ತುಪ್ಪದೊಳಗೆ ಕರ್ದಂಗೆ ಆಗಬೇಕು ಇದು. ನಂತರ ಈಗ ಆಯಿತು. ನಂತರ ಇದಕ್ಕೆ ನಾವೇನು ರೈಸನ್ನು ಬಸದಿಟ್ಕೊಂಡಿದ್ದಲ್ಲ ಆ ರೈಸನ್ನು ಇದಕ್ಕೆ ಸೇರಿಸೋಣ. ಸಾಲ್ಟ್ ಆಲ್ರೆಡಿ ನಾವು ಮೊದಲೇ ಹಾಕ್ಕೊಂಡಿರ್ತೀವಿ. ನೋಡಿ ಹಾಗೇನಾರು ಕಡಿಮೆ ಆದರೆ ಮತ್ತೆ ಬೇಕಾದ್ರೆ ರುಚಿ ನೋಡಿಕೊಂಡು ಹಾಕ್ಕೋಬೋದು. ಈಗ ರೈಸ್ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಗ್ದಿ ಈಜಿ ಮೆಥಡ್ ಒಳಗೆ ಜೀರಾ ರೈಸ್ ಮಾಡುವ ಮೆಥಡ್ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ. ನಿಮ್ಗೆ ಏನಾರು ಜೀರಿಗೆ ಕಡಿಮೆ ಅನಿಸಿದಪ್ಪ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಮ್ಮ ತುಪ್ಪಲ್ಲಿ ಒಂದು ಸ್ವಲ್ಪ ಮತ್ತೆ ತುಪ್ಪ ಕಾಯಕ್ಕೆ ಇಟ್ಕೊಂಡು ಅದರೊಳಗೆ ಜೀರಿಗೆ ಆ್ಯಡ್ ಮಾಡಿ ಮತ್ತೆ ಇದಕ್ಕೆ ಹಾಕಿರೋ ನಡಿತೈತಿ. ನೀವು ಕೂಡ ಈ ಮೆಥಡ್ನಲ್ಲಿ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಈಗ ರೆಡಿ ಆಯಿತು. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿನ ಕೂಡ ಸೇರಿಸಾತೀನಿ. ಇದು ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಟೈಪ್ ಬರ್ತೈತಿ ನೋಡಿ ಫ್ರೆಂಡ್ಸ್. ನೋಡಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತಿ. ಅನ್ನ ಕೂಡ ಅಷ್ಟೇ ಉದುರು ಬಿಡಿ ಬಿಡಿಯಾಗಿ ಅಷ್ಟು ತುಂಬ ಚೆನ್ನಾಗಿ ಬಂದೈತಿ ನೋಡಿ ಫ್ರೆಂಡ್ಸ. ಈಗ ರೆಡಿ ಆಯ್ತು ಇದು.
ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಯ್ತು. ಇದನ್ನ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದೈತಿ. ಹೋಟೆಲ್ ಟೈಪೇ ಬಂದೈತಿ. ಇದು ತುಂಬ ಟೇಸ್ಟಿಯಾಗಿರ್ತೈತಿ. ನಿಮ್ಗೆ ಯಾರ ಗೆಸ್ಟ್ ಬಂದಾಗತ್ತಿ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಈ ಥರ ಮೆಥಡ್ ಒಳಗೆ. ಇದ್ರ ಜೊತೆ ಡಾಲ್ ಫ್ರೈ ಅಥವಾ ಡಾಲ್ ತಡ್ಕಾನು ಮಾಡ್ಬೋದು. ನಾನು ಇದಕ್ಕೆ ಡಾಲ್ ಫ್ರೈ ಮಾಡೀನಿ. ತುಂಬ ಟೇಸ್ಟಿ ಆಕೈತಿ. ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್.